ಕಮಿಂಗ್ ಬ್ಯಾಕ್, ರವಿ ಸಾರಂಗ್. ವಾಪಸ್ ಪ್ರೇಮ್ ವಿಚಾರಕ್ಕೆ ಬರ್ತೀನಿ. ಅಕ್ಕಿ ಕೊಟ್ಬಿಡ್ತೇನೇನೋ. ಅವ್ರು ಬಂದು ಕತೆ ಹೇಳ್ಬೇಕಾದ್ರೆ ಇವಾಗ ಏನೋ ಹೇಳಿದ್ರು ನನಗೆ, ಅವನೇನೋ ಆವೇಶದಲ್ಲಿ ಹೇಳ್ತಾ ಇದ್ರು ಅಂತ. ಆವೇಶದಲ್ಲಿ ಹೇಳ್ತಾ ಇರ್ಲಿಲ್ಲ, ಎಲ್ಲ ಅಮ್ಮ ಅಕ್ಕಂದ್ರು ತರ್ತಾರ ಅವ್ರು ಕತೆ ಹೇಳ್ಬೇಕಾದ್ರೆ. ನಮಗೆ ಕತೆ ಕೇಳ್ಬೇಕೋ ಬೈಗುಳ ಕೇಳ್ಬೇಕೋ ಗೊತ್ತಾಗಲ್ಲ. ಅಂಡ್ ಸಮ್ಟೈಮ್ಸ್ ನನಗೆ ಬೈತಾ ಇದಾರ ಅನ್ಸ್ಬಿಡ್ತಾ ಇತ್ತು ಅಲ್ಲಿ ಕುತ್ಕೊಂಡ್ಬಿಟ್ಟು. ಏನ್ ಗಾಚಾರಕ್ಕಾದಾಯ್ತೋ ಏನೋ. ಅದು ಹೇಳ್ಬೇಕಾದ್ರೆ ಅವರಿಗೆ ಕರೆದು ಒಂದ್ಸತಿ ಕತೆ ಮುಗಿಯೋ ತನಕ ತಡ್ಕೊಂಡೆ. ಆಮೇಲೆ ಪ್ರೇಮ್ದೊಂದು ಅಭ್ಯಾಸ ಇದೆ, ಏನಾದ್ರೂ ಮಾಡಿ ಅಣ್ಣ, ಒಟ್ಟಲ್ಲಿ ನನ್ ಬುಡುಕ್ ಬರ್ಬಾರ್ದು, ಹಂಗ್ ಮಾಡಿ ಅಣ್ಣ ನಿಮ್ ದಮಯ ಅಂತೀನಿ. ಅಂದ್ರೆ ಅವ್ರದ್ದು ಒಂಥರ ಶೋಮನ್ ಅಂತ ಇದೆಯಲ್ಲ, ಸೊ ಕತೆ ಹೇಳ್ಬೇಕಾದ್ರೆ ಬಿಲ್ಡಪ್ ಜಾಸ್ತಿ. ಒಂದ್ ಕತೆ ಹೇಳ್ತೀನಿ ಅಂತಾರೆ, ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ, ಕಂಟಿನ್ಯೂ ಮಗ ಅಂತಾರೆ. ನಾನು ಕತೆ ಬರೆಯೋ ಟೆಕ್ನಿಕೇ ಬೇರೆ ಸರ್. ಅಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ. ಸಡನ್ ಆಗಿ ಅವ್ರದ್ದೇನೋ ಒಂದು ಲೈನ್ ಮಿಸ್ ಆಗುತ್ತೆ, ಅದೆಲ್ಲ ಬಾ ಅಂತ ಬರ್ತಾರೆ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಒಂದು ಡೈಲಾಗ್ ಹೇಳ್ತಾರೆ, ಕಂಟಿನ್ಯೂ ಹೋಗ ಅಂತ. ಕಂಟಿನ್ಯೂ ಮಾಡೋದಕ್ಕೂ ಸ್ಟ್ರೈಟ್ ಅವ್ರು ಹೋಗೋದು ಅಕ್ಕಂದ್ರಿಗೆ. ಫಸ್ಟ್ ನನಗೆ ಕತೆ ಕೇಳಬೇಕು, ಡೈಲಾಗ್ ಕೇಳಬೇಕು. ಅಫ್ಕೋರ್ಸ್ ಮೊನ್ನೆ ನಂದೇನು ರೀಲು ಬಂತು, ನನ್ನ ಗುರುಗಳು ಪ್ರೇಮ್ ಸ್ವಾಮಿಗಳು ಪವಾಡ ಪುರುಷರು, ಅವ್ರ 4 ಮಾತು ಕೇಳ್ಕೊಂಡು ಹೋಗ್ಬೇಕು. ತಮ್ಮ ದರ್ಶನಕ್ಕೆ ಜನಗಳು ಬಂದಿದ್ದಾರೆ, ತಮ್ಮ ಹಿತವಚನ ಕೇಳಲೇಬೇಕಂತೆ. ಧ್ಯಾನ ಭಂಗ ನಿದ್ರಾ ಭಂಗ ಮಾಡೋರು ಲೋಫರ್ಸ್. ಟೀಮ್ ನಮಗೆ ಸೊ ನನ್ನ ನೋಡಿ, ಈ ಡೈಲಾಗ್ ಫಸ್ಟ್ ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ತಾನೆ, ಸುಮ್ನೆ ತಮಾಷೆಗೆ ಹೇಳಿದ್ದು. ಕರೆಕ್ಟಾ? ಸೊ ಗುರುಗಳಾದ ಪ್ರೇಮ್ ಅವ್ರಿಗೆ ಈಗ ನಾಳೆ ಸೆಮಿಫೈನಲ್ಸ್ ಅಲ್ಲಿ ಏನಾರ ಬಂದ್ರೆ ಅದಕ್ಕೆ ಇವರೇ ಇನ್ಸ್ಪಿರೇಷನ್. ಅದರಲ್ಲಿ ನಮ್ದು ಏನು ಇರಲ್ಲ. ಎಲ್ಲ ನನ್ನ ಬುಡಕ್ಕೆ ಬರ್ತದಲ್ಲಪ್ಪ. ಬಟ್ ಕಮಿಂಗ್ ಬ್ಯಾಕ್, ರವಿ, ಐ ಥಿಂಕ್ ಐ ಸಾ ವೆರಿ ಬ್ಯೂಟಿಫುಲ್ ಟ್ರೈಲರ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ಎಲ್ಲದಕ್ಕೆ ಒಂದು ಸಿನಿಮಾ ಮಾಡೋದು ದೊಡ್ಡದಲ್ಲ, ಟ್ರೈಲರ್ ಕಟ್ ಮಾಡೋದು ಇದೆಯಲ್ಲ, ದಟ್ ಇಸ್ ಅನದರ್ ಟ್ಯಾಲೆಂಟ್. ಸುಮ್ಮನೆ ಕೂತಿರಲ್ಲ. ನಾಯ್ರೆ